ಆರಂಭದಲ್ಲಿ ಕನಸೇನಿತ್ತು? ಅಂದರೆ ತಂದೆ ಥರ ರಾಜಕೀಯದಲ್ಲಿ ಪ್ರವೇಶ ಮಾಡಬೇಕು ಅನ್ನೋದಿತ್ತಾ, ಅಥವಾ ಈ ರೀತಿಯಾಗಿ ಮಾಡಲಿಂಗ್ ಕ್ಷೇತ್ರಕ್ಕೆ ಬರಬೇಕು ಅನ್ನೋದಾ? ಸರ್ ಅಂದರೆ 2 ಮೋಟಿವ್ಸ್ ಇತ್ತು. ಏನಂದರೆ ನಂದು ಒಂದು ನೇಮ್ ಫೇಮ್ ಮತ್ತು ನಾನು ನನ್ನ ದೇಶಕ್ಕೆ ರೆಪ್ರೆಸೆಂಟ್ ಮಾಡಬೇಕು ಇನ್ ವಾಟ್ ಎವರ್ ಕೆಪಾಸಿಟಿ ಪಾಸಿಬಲ್, ಅದೊಂದಿತ್ತು. ಅಂದರೆ ಇನಿಷಿಯಲಿ ಐ ವಾಂಟೆಡ್ ಟು ಗೆಟ್ ಇನ್ ಟು ಡಿಪ್ಲೊಮಸಿ ಸರ್, ಬಿಕಾಸ್ ನನ್ನ ಪ್ರೋಗ್ರಾಮ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಎಕನಾಮಿಕ್ಸ್, ನ್ಯಾಚುರಲ್ ಸ್ಟೆಪ್ ಇಸ್ ಡಿಪ್ಲೊಮಸಿ. ಬಟ್ ನಾನು ಓದಿದ್ದು ಕ್ಯಾನಡಾದಲ್ಲಿ, ಆ್ಯಂಡ್ ದೆನ್ ಹಿಯರ್ ಯು ಹ್ಯಾವ್ ಟು ರೈಟ್ ದ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್. ಆಲ್ರೆಡಿ the time had passed for me to prepare by the time I realized it. So then ಅದಕ್ಕೆ I diverted to pageantry, ಯಾಕಂದರೆ it also gives you such a big platform. If anything, ಇವಾಗ ನಾನು ಇಲ್ಲಿ ಕೂತ್ಕೊಂಡು ನಿಮ್ಮ ಹತ್ರ ಮಾತಾಡೋದೇ ಇದು ಒಂದು ಪ್ರೂಫ್ ಇದೆ ಅದಕ್ಕೆ, that today I can reach the masses and I can tell them my thoughts and my perspective because of this Femina Miss India stage. ಸ್ಟಡೀಸ್ ಎಲ್ಲ ವಿದೇಶದಲ್ಲಿ ಇದ್ರೂ ಕೂಡ ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಿರಲ್ಲ? ಆ್ಯಕ್ಚುಲಿ ತುಂಬ ಇಂಪ್ರೂವ್ ಮಾಡ್ತಾನೆ ಇದ್ದೀನಿ. ಫ್ರೆಂಡ್ಸ್ ಎಲ್ಲ ನನಗೆ ತುಂಬ ಪುಷ್ ಮಾಡ್ತಾ ಇದ್ದಾರೆ, ಯಾಕಂದರೆ ಅವರು ಕನ್ನಡದಲ್ಲೇ ಮಾತಾಡ್ತಾ ಇರ್ತಾರೆ. ಸೊ ಲ್ಯಾಂಗ್ವೇಜ್ ಅಂದರೆ ನಾನು ತುಂಬ ಬೇರೆ ಬೇರೆ ಲ್ಯಾಂಗ್ವೇಜನ್ನು ಕಲಿಯೋದು ನನಗೆ ತುಂಬ ಇಷ್ಟ. ನಿಮ್ಮ ಈ ಕ್ಷೇತ್ರ ಆಯ್ಕೆಯಲ್ಲಿ ತಂದೆಯವರ ವಿರೋಧ ಇರಲಿಲ್ಲ? ಯಾಕಂದರೆ ತಂದೆಯವರು ಶಾಸಕರು, ಈಗ ಪೊಲಿಟಿಕಲ್ ಇದ್ದಾರೆ, ಒಳ್ಳೆ ಲೈಫ್ ಇರಬಹುದು ಅಂತೇಳಿ. ಹೌದು, ಬೇಜಾರಾಗಿರ್ಲಿಲ್ವಾ? ಇತ್ತು ಸರ್, ಇತ್ತು. ಯಾರಿಗೂ ಇರುತ್ತೆ. ಅಂದರೆ ಈ ಫೀಲ್ಡಲ್ಲಿ ಪೇರೆಂಟ್ಸ್ ಸ್ವಲ್ಪ ಸ್ಕೇರ್ಡ್ ಆಗಿರ್ತಾರೆ. ಬಟ್ ಅವರು ನನಗೆ ಒಂದೇ ಹೇಳಿದರು, ನಿನ್ನನ್ನು ಶಿಕ್ಷಣ ಕೊಟ್ಟಿದ್ದೀನಿ, ಎಲ್ಲ ನಿನ್ನ ಇಂಡಿಪೆಂಡೆಂಟ್ ಮಾಡೋಕ್ಕೆ ಏನು ನನ್ನ ಕೆಪಾಸಿಟಿಯಲ್ಲಿ ಏನಿದೆ ಅದನ್ನು ಮಾಡಿದ್ದೀನಿ. ಇವಾಗ ವಾಟ್ ಎವರ್ ಯೋರ್ ಡಿಸಿಷನ್ ಇಸ್, ಅದು ನಿನ್ನ ಡಿಸಿಷನ್, ಅದು ಕಾನ್ಸಿಕ್ವೆನ್ಸ್ ಏನಿರುತ್ತೆ ದಟ್ ಈಸ್ ಯೋರ್ಸ್ ಟು ಬೇರ್ ಅಂತ. ಸೊ ನಾನು ಸ್ವಲ್ಪ ಚಾಲೆಂಜ್ ಆಗಿ ಕೊಟ್ಟು, ಇಲ್ಲ ಪಾಪ ಮಾಡ್ತೀನಿ, ನೋಡ್ತೀನಿ, ನಾನು ಆದರೆ ಆಯಿತು ಅಂತ ಆ ಸ್ಪಿರಿಟಲ್ಲಿ ಹೋದ್ವಿ. ಬಟ್ ಹಿ ಹ್ಯಾಸ್ ನೆವರ್ ಅಪೋಸ್ಡ್ ಮೀ ಇನ್ ಎನಿ ಸೆನ್ಸ್. ಅದು ಫಾದರ್ ಡಾಟರ್ ಬಾಂಡ್ ಹಂಗೆ ಇರುತ್ತೆ. ವಿ ಆರ್ ಆಲ್ವೇಸ್ ಚಾಲೆಂಜಿಂಗ್ ಅವರ್ ಡ್ಯಾಡ್ಸ್, ಬಟ್ ಇನ್ ಅ ಲವಿಂಗ್ ವೇ.